ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನವ್ಯ ವಿನಯ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಉದ್ದ ಕೂದಲಿನ ಸೀಕ್ರೆಟ್ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇದ್ರು, ನೀವು ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ, ಯಾವ ಶ್ಯಾಂಪು ಅಪ್ಲೈ ಮಾಡ್ತೀರಾ ಅಂತ. ಹಾಗಾಗಿ ನಾನು ಯಾವ ಆಯಿಲ್ ಯೂಸ್ ಮಾಡ್ತೀನಿ, ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ಇದೇ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ನನ್ನ ಥರನೇ ಉದ್ದ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಎಲ್ಲರೂ ಕೂದಲು ಡಿಫ್ರೆಂಟ್ ಆಗಿರುತ್ತೆ, ಅವ್ರ ಸ್ಕಿನ್ ಟೈಪ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಅಪ್ಲೈ ಮಾಡಿ ಒಂದ್ಸಲ ಟ್ರೈ ಮಾಡಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡ್ಬೋದು. ಮೊದಲಿಗೆ ನಾನು ನಮ್ಮ ಹಿತ್ತಲಲ್ಲೇ ಇರುವಂತಹ ಕರಿಬೇವಿನ ಗಿಡದಲ್ಲಿ ಎಲೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕರಿಬೇವನ್ನು ಯೂಸ್ ಮಾಡೋದ್ರಿಂದ ಕೂದಲು ಕೂಡ ಕಪ್ಪಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ಎಲ್ಲರ ಮನೆಯಲ್ಲೂ ಸಿಗುವಂತಹ ದಾಸವಾಳದ ಎಲೆಯನ್ನು ತಗೋತಾ ಇದ್ದೀನಿ. ಇದು ಬಂದು ಕೆಂಪು ದಾಸವಾಳ. ಇದರ ಹೂವನ್ನು ಕೂಡ ನೀವು ಬಳಸ್ಕೋಬಹುದು. ನೆಕ್ಸ್ಟ್ ನಾನು ಬಿಳಿ ದಾಸವಾಳದ ಎಲೆಯನ್ನು ತಗೊಳ್ತಾ ಇದ್ದೀನಿ. ಇದ್ರ ಹೂವು ಕೂಡ ಕೂದಲಿಗೆಲ್ಲ ತುಂಬಾ ಒಳ್ಳೆಯದು, ತುಂಬ ಸಾಫ್ಟಾಗಿ ಬರುತ್ತೆ, ಸಿಲ್ಕಿ ಏರ್ಸ್ ಥರ ಬರುತ್ತೆ. ಮತ್ತು ನಾನೀಗ ಪೇರಳೆ ಮರದ ಎಲೆಯನ್ನು ತಗೊಳ್ತಾ ಇದ್ದೀನಿ. ಈ ಪೇರಳೆ ಮರದ ಎಲೆಯನ್ನು ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಶೈನಿಂಗ್ ಆಗಿ ಬರುತ್ತೆ ಮತ್ತು ಬುಡ ಕೂಡ ತುಂಬ ಗಟ್ಟಿಯಾಗುತ್ತೆ. ಈಗ ನಾನು ಒಂದು ಪಾತ್ರೆಯನ್ನು ತಗೋತಾ ಇದ್ದೀನಿ. ಅದಕ್ಕೆ ನಾವು ಮನೆಯಲ್ಲೇ ಮಾಡಿರುವಂತಹ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಪಾತ್ರೆಗೆ ಒಂದು ಅರ್ಧದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಈಗ ಈ ಎಣ್ಣೆಯನ್ನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಈ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಲಿ. ಅಷ್ಟರಲ್ಲಿ ನಾವು ಸೊಪ್ಪನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈ ಆರೋಗ್ಯಕರ ಕೂದಲಿನ ಎಣ್ಣೆಯನ್ನು ಮಾಡೋದಕ್ಕೆ ನಾನು ಈ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಇದು ಕರಿಬೇವಿನ ಸೊಪ್ಪು, ಅದನ್ನು ಕೂಡ ಎಲೆಯನ್ನೆಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸ್ಕಿಪ್ ಮಾಡ್ದೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮತ್ತು ಈ ಆಯಿಲನ್ನು ನೀವು ಒಂದು ಸಲ 2 ಸಲ ಯೂಸ್ ಮಾಡಿ ಏನು ಚೇಂಜಸ್ ಗೊತ್ತಾಗ್ತಾ ಇಲ್ಲ ಅಂತ ಸ್ಟಾಪ್ ಮಾಡೋದಲ್ಲ. ಇದನ್ನು ಮಿನಿಮಮ್ 3 ಮಂತ್ಸ್ ಅಂತೂ ಯೂಸ್ ಮಾಡಿದ್ರೆ ಮಾತ್ರ ನಿಮ್ಮ ಹೇರ್ ಚೇಂಜಸ್ ಗೊತ್ತಾಗೋದು. ಇದು ಪೇರಳೆ ಮರದ ಎಲೆ, ಇದನ್ನು ಹಾಗೆ ಹಾಕೋಣ. ಮತ್ತು ಬಿಳಿ ದಾಸವಾಳದ ಹೂಗಳು ಮತ್ತು ಅದರ ಎಲೆಯನ್ನು ಕೂಡ ಹಾಗೆ ಹಾಕ್ತೀನಿ. ಮತ್ತು ನಾನು ಒಂದು ಅಲೋವೆರಾದ ಪೀಸನ್ನು ತಗೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಎಣ್ಣೆಯನ್ನು ತಯಾರಿ ಮಾಡೋದಕ್ಕೆ ನಾನು ಎಲ್ಲ ಮನೆಯಲ್ಲೇ ಸಿಗುವಂತಹ ಐಟಮ್ಸ್ಗಳನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಒಂದು ಈರುಳ್ಳಿಯನ್ನು ತಗೊಳ್ತಾ ಇದ್ದೀನಿ. ಅದನ್ನು ಕೂಡ ದಪ್ಪ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಈರುಳ್ಳಿಯಿಂದ ಕೂದಲಿಗಂತೂ ತುಂಬ ಬೆನಿಫಿಟ್ಸ್ ಇದೆ. ನೀವು ಈಗ ಆಲ್ರೆಡಿ ಮಾರ್ಕೆಟಲ್ಲೆಲ್ಲ ನೋಡಿರ್ಬೋದು. ಈರುಳ್ಳಿ ಶ್ಯಾಂಪು, ಈರುಳ್ಳಿ ಆಯಿಲ್ ಎಲ್ಲ ಬಂದಿದೆ.
ಆದರೆ ವಾಶ್ ಮಾಡ್ಕೊಳ್ಳುವಾಗ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು, ಇಲ್ಲ ಸ್ವಲ್ಪ ಸ್ಮೆಲ್ ಇರುತ್ತೆ. ಹಾಗಾಗಿ ಐಟಮ್ಸ್ ಎಲ್ಲ ರೆಡಿ ಇದೆ. ಈಗ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾನು ಮೊದಲು ಮೆಂತೆಯನ್ನು ತಗೋತಾ ಇದ್ದೀನಿ. ಮೆಂತೆಕಾಳು 2 ಸ್ಪೂನಷ್ಟು ಮೆಂತೆಕಾಳನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಹಾಕ್ಕೋಬೇಕು. ಮೆಂತೆಯನ್ನು ಕೂದಲಿಗೆ ಯೂಸ್ ಮಾಡೋದ್ರಿಂದ ಸಾಕಾಗುವಷ್ಟು ಬೆನಿಫಿಟ್ಸ್ ಇದೆ. ಬಾಡಿ ಕೂಡ ತಂಪಾಗುತ್ತೆ. ಮೆಂತೆಯನ್ನು ಹಾಕಿ 1-2 ನಿಮಿಷ ಆದಮೇಲೆ ಬಿಡಿಸಿಟ್ಕೊಂಡಿರುವಂತಹ ಎಲ್ಲ ಸೊಪ್ಪನ್ನು ಎಣ್ಣೆ ಜೊತೆ ಹಾಕ್ತಾಯಿದ್ದೀನಿ. ಈ ಎಣ್ಣೆಯನ್ನು ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಕೆಲವೊಂದೊಂದು ಐಟಮ್ಸ್ ಎಲ್ಲ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ಎಣ್ಣೆ ಸಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ದೂರದಿಂದ ಮಾಡಿದ್ರೆ ಒಳ್ಳೆಯದು. ಈ ಎಣ್ಣೆ ಜೊತೆ ನೀವು ಇನ್ನೂ ಕೆಲವು ಐಟಮ್ಸ್ಗಳನ್ನು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಒಂದು ರೋಸ್ಮೇರಿ ಅಂತ ಸಿಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಮತ್ತು ಬೆಟ್ಟದ ನೆಲ್ಲಿಕಾಯಿ, ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಕೂದಲಿಗೆ. ಅದನ್ನು ಕೂಡ ಆ್ಯಡ್ ಮಾಡಿದ್ರೆ ಇನ್ನೂ ಹೇರ್ ಗ್ರೋತ್ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕುದೀತಾ ಇದೆ. ಈ ನೊರೆ ಎಲ್ಲ ಇರಬಾರ್ದು, ಎಲ್ಲ ಕ್ಲಿಯರ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು. ಸೊಪ್ಪಲ್ಲಿ ಇರುವಂತಹ ಅಂಶಗಳೆಲ್ಲ ಎಣ್ಣೆ ಜೊತೆ ಬಿಡ್ಕೋಬೇಕು. ಆವಾಗ ಮಾತ್ರ ಅದ್ರ ಬೆನಿಫಿಟ್ಸ್ ನಮ್ಮ ಕೂದಲಿಗೆ ಸಿಗೋದು. ನೋಡಿ, ಸೊಪ್ಪು ಮತ್ತು ಹೂವಿಂದೆಲ್ಲ ಕಲರ್ ಎಲ್ಲ ಚೇಂಜ್ ಆಗಬೇಕು. ಈಗ ಆಲ್ಮೋಸ್ಟ್ ಎಲ್ಲ ನೊರೆ ಎಲ್ಲ ಕ್ಲಿಯರ್ ಆಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಹಾಗೆ 24 ಅವರ್ಸ್ ಅಥವಾ ಒಂದು ಡೇ ಫುಲ್ಲು ಬಿಡಬೇಕು. ನೋಡಿ, ಎಣ್ಣೆನೂ ಕಲರ್ಫುಲ್ಲು ಚೆನ್ನಾಗಿ ಬಿಟ್ಕೊಂಡಿದೆ. ನೋಡಿ, ಇದನ್ನು ನಾನು 1 ಡೇ ಫುಲ್ಲು ಹಾಗೆ ಬಿಟ್ಟಿದ್ದೆ. ಹಾಗಾಗಿ ಎಣ್ಣೆ ಫುಲ್ ಕಲರ್ ಚೇಂಜ್ ಆಗಿದೆ, ಗ್ರೀನ್ ಕಲರ್ ಬಂದಿದೆ. ಫಸ್ಟಿಗೆ ನಾನು ಹಾಕುವಾಗ ವೈಟ್ ಕಲರ್ ಇತ್ತು ಎಣ್ಣೆ. ಈಗ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಆರೋಗ್ಯಕರ ಕೂದಲಿನ ಕೊಬ್ಬರಿ ಎಣ್ಣೆ ರೆಡಿಯಾಗಿದೆ. ಇದನ್ನು ನಾನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಗಾಜಿನ ಬಾಟಲಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟು ಎಣ್ಣೆಯನ್ನು ಸುಮಾರು ಒಂದು 2ರಿಂದ 3 ತಿಂಗಳಷ್ಟು ಯೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye. See you in the next video.